ಕಡಲೆಗೆ ಸಿಡಿ ರೋಗ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿದೆ. ಇದರಿಂದಾಗಿ ಅನ್ನದಾತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಧಾರವಾಡ ಜಿಲ್ಲೆ ಅಂದ ಕೂಡಲೇ ಹಿಂಗಾರು ಬೆಳೆಯಾಗಿ ಕಡಲೆನೇ ಬೆಳೀತಾರೆ. ಆದರೆ ಈ ವರ್ಷ ಅದು ಒಂದು ದೊಡ್ಡ ಹೊಡೆತ, ಸಿಡಿ ರೋಗದಿಂದ ದೊಡ್ಡ ಹೊಡೆತ ಆಗ್ತಾ ಇದೆ. ಕುಂದಗೋಳ ಅಣ್ಣಿಗೇರಿ ಇರ್ಬೋದು, ಮತ್ತು ನವಲಗುಂದ, ಹುಬ್ಬಳ್ಳಿ ತಾಲೂಕು ಇರ್ಬೋದು, ಧಾರವಾಡ ತಾಲೂಕು ಮೊದಲಾದ ತಾಲೂಕುಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಈ ಒಂದು ಕಡಲೆನ ಬಿತ್ತನೆ ಮಾಡಲಾಗಿದೆ ಹಿಂಗಾರು ಬೆಳೆಯಾಗಿ. ಆದರೆ ಬಹುತೇಕ ಕಡೆ ಸಿಡಿ ರೋಗ ಬಂದಿರೋದ್ರಿಂದಾಗಿ ಸಾಕಷ್ಟು ತೊಂದರೆ, ಅಂದರೆ ಅಲ್ಲಿ ಏನು ತೊಂದರೆ ಅನುಭವಿಸುವಂತಾಗಿದೆ. ಇಲ್ಲಿ ಮುಖ್ಯವಾಗಿ ಸಿಡಿ ರೋಗ ಅಂದ ಕೂಡಲೇ ಆ ಒಂದು ಬೇರ್ನಿಂದನೇ ಒಂದು ರೋಗ ಹರಡಿ ಇಡೀ ಗಿಡನೇ ಒಣಗಿ ನಿಂತಲ್ಲಿನೇ ಒಣಗಿ ಸುಟ್ಟ ರೀತಿಯಲ್ಲಿ ಆಗುತ್ತೆ. ಇದರಿಂದಾಗಿ ಏನು ಅದರಲ್ಲಿ ಇರುವಂತಹ ಒಂದು ಕಾಯಿನೂ ಕಾಯಲ್ಲ ಮತ್ತು ಏನೂ ಸಹ ಬೆಳೆನೇ ಬರಲ್ಲ. ಹೀಗಾಗಿ ಅದು ಒಂಥರ ಏನು ಪ್ಯಾಚ್ ಅನ್ನೋ ರೀತಿಯಲ್ಲಿ ಇಡೀ ಹೊಲದಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನೋ ರೀತಿಯಲ್ಲಿ ಒಂದು ಬೆಂಕಿ ಸುಟ್ಟ ರೀತಿಯಲ್ಲಿನೇ ಒಂದು ಕಣ್ಣಿಗೆ ಕಾಣಿಸುತ್ತೆ. ಆ ರೀತಿಯ ಒಂದು ರೋಗ ಬಂದಿರೋದ್ರಿಂದಾಗಿ ರೈತರು ಕಂಗಾಲಾಗುವಂಥ ಇದೆ. ಈಗಾಗಲೇ ಅದಕ್ಕೆ ಬೇರೆ ಬೇರೆ ಕೃಷಿ ವಿಜ್ಞಾನಿಗಳು, ಧಾರವಾಡ ವಿಶ್ವವಿದ್ಯಾಲಯ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ತಜ್ಞರು ಹೇಳಿದ ಪ್ರಕಾರ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡ್ರೂ ಸಹ ಅದು ಫಲ ಕೊಟ್ಟಿಲ್ಲ. ಹೀಗಾಗಿ ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದಂಥ ಸ್ಥಿತಿ ಈ ಒಂದು ಧಾರವಾಡ ಜಿಲ್ಲೆಯ ಜನತೆಯದ್ದಾಗಿದೆ. ಇಲ್ಲಿ ಮುಖ್ಯವಾಗಿ ಏನಂದರೆ ಈ ಒಂದು ಅಣ್ಣಿಗೇರಿ, ನಮಗೆ ಅಣ್ಣಿಗೇರಿ ತಳಿ ಇರ್ಬೋದು, ಬೇರೆ ಬೇರೆ ಅಂದರೆ ಈ ಒಂದು ಉತ್ತರ ಕರ್ನಾಟಕದಲ್ಲಿನೇ ವಿಶೇಷವಾಗಿ ಒಂದು ಕಡಲೆ ಬೆಳೆಯುವಂತಹ ಹಿಂಗಾರು ಬೆಳೆಯನ್ನಾಗಿ ಕಡಲೆ ಬೆಳೆಯುವಂತಹ ಒಂದು ಪದ್ಧತಿ ಇದೆ. ಈ ಒಂದು ಮತ್ತು ಹಿಂಗಾರು ಒಂದು ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡ ಲಾಭ ಕೊಡುವಂತಹ ಬೆಳೆಯೂ ಸಹ ಕಡಲೆ ಆಗಿದೆ. ಆದರೆ ಈ ಬಾರಿ ಸಿಡಿ ರೋಗದ ಕಾರಣದಿಂದಾಗಿ ಕೈ ಸುಟ್ಟುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹುತೇಕ ಕಡೆ ಎಕರೆಗೆ ಒಂದು ಸರಾಸರಿ 5 ರಿಂದ 6 ಕ್ವಿಂಟಲ್ ಬೆಳೀತಾರೆ ರೈತರು. ಈ ಬಾರಿ 2 ಕ್ವಿಂಟಲ್ ಬಂದ್ರೂ ದೊಡ್ಡ ಮಾತು ಅನ್ನೋ ಒಂದು ಮಾತು ರೈತರ ಬಾಯಿಂದ ಬರ್ತಾ ಇದೆ. ಸರ, ಇದು ಬಿತ್ತನೆ ಮಾಡಿ 1.5 ತಿಂಗಳಾಯ್ತು ಸರ. ಇದು ದಿನಾನು ಸಿಡಿ ಹಾಕತೈತಿ ಹೊಲ. ಏನಂತಂದ್ರೆ ಈಗೇನು ಕಾಯಿ ಗಚ್ಚೈತಿ ನೋಡಿ ಸರ, ಕಾಯಿ ಗಚ್ಚಿದ ಸುದ್ದ ಸಿಡಿ ಆದ ಬಾದ ಆಗತೈತಿ. ಇದಕ್ಕೆ ಮೊನ್ನೆ ತಜ್ಞರ ಬಂದಿದ್ರೆ ಅವ್ರೊಂಥರ ಹೇಳಿದ್ರೆ, ಈಗ ನಾವು ಬೇರೆ ಪೀಕ್ ಮಾಡಿ ಯಾವ ಪೀಕ್ ಮಾಡೋಣ್ರಿ, ಮತ್ತು ನಾವು ಕಡ್ಲಿ ಬಿತ್ತಬೇಕು, ಇದು ಹೆಸರು ಬಿತ್ತಬೇಕು, ಕಡ್ಲಿ ಹಾಕ್ಬೇಕು. ಈಗ ಕೆಲವೊಂದು ಹೊಲನೂ ಹಂಗೇನೋ ಅಷ್ಟು ಇದಾಗಿಲ್ಲ. ಇವು ಸಂಪೂರ್ಣ ಒಂದೊಂದು ಹೊಲ ಸಂಪೂರ್ಣ ಬಾದ ಆಗತ್ತವೆ. ಇದಕ್ಕೆ ಯಾವ ಥರ ಒಂದು ಉಪಾಯ ಹುಡುಕೊಡ್ಬೇಕು ಅವರು, ಕೃಷಿ ಅಧಿಕಾರಿಗರಾಗಲಿ, ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾವುದೂ ಇದು ಮಾಡಿಲ್ಲ ಇಲ್ಲಿವರೆಗೂ. ಈಗ ನೋಡ್ರಿ, ಎಲ್ಲ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಈ ಊರ್ಲಾಕೋದೊಂದು ಹೋತಿ. ಈಗ ನೋಡ್ರಿ, ಇದ್ದಷ್ಟು ಈಗ ಕಾಯಿ ಒಣಕ್ಕೆ ಬಂದ್ರಿ ಅಂಥದ್ರಾಗೂ ಸಿಡಿಯಾದ ಹೊಂಟೈತಿದೆ. ಇದ್ದಟ್ರ ನಮ್ಗೆ ಉಳಿಸ್ಕೋಬೇಕಂದ್ರೆ ನಮ್ಗೆ ಏನು ಮಾಡೋಕನ್ನೋದು ಸಾಧ್ಯನಲ್ಲ. ನೀರು ಹಾಕೋದೊಂದು ಹೋತಿ. ನಮಗೆ ಬೆಳೆ ವಿಮೆ ಬಿಡುಗಡೆ ಮಾಡ್ಬೇಕು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ, ಹಾಗೂ ಬೆಳೆ ಹಾನಿ ಬಿಡುಗಡೆ ಮಾಡ್ಬೇಕು ಅಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ. ಹೊಳ್ಳಿ ಈಗ ಬೆಂಬಲ ಬೆಲೆ ನೋಡ್ರಿ ಸರ, ಏನು ಮಾಡ್ತಾರಂದ್ರೆ ಇವ್ರು ಎಲ್ಲರೂ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ನಮ್ಮ ರೈತನ ಅರ್ಧಂಬರ್ಧ ಮಾಲ್ ಮಾರಿರ್ಬೇಕದ. ಮಾರಿಂದ ಇವರು ಬೆಂಬಲ ಬೆಲೆ ತೆಗೆದು ಓಡಾಡ್ತಾರೆ ಇವ್ರು. ಯಾವ ರೈತ ಬರ್ಸ್ತಾನೆ ರೀ? ಮನೆ ಹೆಸರಿಂದ ಹಂಗೆ ಮಾಡಿದ್ರೆ ಈಗ ಕಡ್ಲಿದ ಹಂಗೆ ಮಾಡ್ತಾರೆ. ಮುಕ್ಕಟ್ಟಿರ್ತ ಈ ಸದ್ಯ ತೆಗಿಬೇಕು. ಈ ಸದ್ಯ ಕೆಲವು ರೈತರು ಒಬ್ಬರು ಬಂದಷ್ಟರ ಲಾಭ ತೊಗೊಂತಾರೆ ಅವ್ರು. ಮಧ್ಯವರ್ತಿ ಹಳ್ಳಿ ಇವರಿಗೆ ದಲಾಲರಿಗೆ ನಾವು ಕೊಡಕ್ಕೆ ಹೋಗೋದಿಲ್ಲ. ನಾವು ನೇರವಾಗಿ ಸರ್ಕಾರ ಇದಕ್ಕೆ ಹೊಡಿತೀವಿ ನಾವು ಬೆಂಬಲ ಬೆಲೆಗೆ. ಹಂಗೆ ಈಗ ಶೀಘ್ರ ತೆಗಿಲಿಲ್ಲ ಅಂತಂದ್ರೆ ನಾವು ಇದ್ರ ಬಗ್ಗೆ ಎಲ್ಲ ರೈತರು ಸೇರಿ ಉಗ್ರ ಹೋರಾಟ ಮಾಡ್ತೀವಿ. ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೊಂಡ್ರೆ ಶೀಘ್ರ ಅದನ್ನು ಬೆಂಬಲ ಬೆಲೆ ತೆಗಿಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ಕೊಂತೀವಿ. ನೋಡ್ರಿ, ಬಿತ್ತಿ 2 ತಿಂಗಳಾಗ್ತಿದೆ, ಕಡ್ಲಿ ಎಲ್ಲ ಸಿಡಿ ಬಂದು ಹೋಗೈತಿ. ಇದು ನೋಡ್ರಿ, ಏನು ಒಂದು ಕಾಯಿ ಸಹಿತ ಎಲ್ಲ ಏನಾಗಿಲ್ಲ, ಎಲ್ಲ ಒಣಗಿ ಇದಾಗೈತಿ. ಇದಕ್ಕೆ ಏನು ಸರ್ಕಾರ ನಮಗೇನು ಒಳ್ಳೆ ಇದು ಅಲಾವ್ ಮಾಡಬಲ್ಲ. ನೋಡಿ ಅವರು ಇದಕ್ಕೆ ಏನಾರ ಒಂದು ದಾರಿ ಮಾಡಿಕೊಡ್ಬೇಕು. ಮತ್ತು ಇದನ್ನ ಹೇಳ್ತೇವೆ ರೀ, ಎಲ್ಲ ಕಡೆ ಐತ್ರಿ ಹೊಲ್ದಾಗ. ಆಲ್ಮೋಸ್ಟ್ ಒಂದು 12ನೇ ಹೊಲ ಇಷ್ಟು ಹಿಂಗೈತ್ರಿ ಪೂರ್ತಿ. ಎಲ್ಲ ಕಡೆ ರೀ, ಕುಂದಗೋಳ, ಹುಬ್ಬಳ್ಳಿ, ಧಾರವಾಡ ಎಲ್ಲೋ ಒಂದು ಕಡೆ ಮುಂಗಾರು ಕೈ ಕೊಟ್ಟಿತ್ತು. ಅಂದರೆ ಸತತ ಮಳೆಯಿಂದಾಗಿ ಹೆಸರು, ಉದ್ದು, ಬೇರೆ ಬೇರೆ ಬೆಳೆಗಳು ಹಾನಿಯಾಗಿದ್ದವು. ನಂತರ ಒಂದಿಷ್ಟು ಹಿಂಗಾರು ಬೆಳೆಯನ್ನಾದರೂ ಬೆಳ್ಕೊಳ್ಳೋಣ ಅನ್ನೋ ಒಂದು ವಿಚಾರದಲ್ಲಿದ್ದಂತಹ ರೈತರಿಗೆ ಈ ಒಂದು ಸಿಡಿ ರೋಗ ಒಂದು ಆತಂಕ ಸೃಷ್ಟಿಸಿದೆ. ಆ ಒಂದು ಕಡಲೆ ಎಲ್ಲೆಲ್ಲಿ ಹಾಕಿದ್ದಾರೆ ಅಲ್ಲೆಲ್ಲ ಬಹುತೇಕ ಕಡೆ ಸಿಡಿ ರೋಗ ಬಂದಿರೋದ್ರಿಂದಾಗಿ ಆ ಒಂದು ನಿರೀಕ್ಷಿತ ಇಳುವರಿ ಬರೋದು ಡೌಟ್ ಇದೆ. ಹಾಗಾಗಿ ರೈತ ಈ ಒಂದು
ಬೆಳವಣಿಗೆಯಿಂದ ಕಂಗಾಲಾಗಿದ್ದಾನೆ ಮತ್ತು ಏನೆಲ್ಲ ಒಂದು ಪ್ರಯತ್ನ ಮಾಡಿದರೂ ಸಹ ಸಾಕಷ್ಟು ಖರ್ಚು ಮಾಡಿ ಏನು ಕೆಮಿಕಲ್ ಸ್ಪ್ರೇ ಮಾಡೋದಿರ್ಬೋದು ಎಲ್ಲವನ್ನೂ ಮಾಡಿದರೂ ಸಹ ಒಂದೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರದ ಸ್ಥಿತಿ ಇದೆ ಅನ್ನೋ ಒಂದು ಮಾತನ್ನು ರೈತ ಹೇಳ್ತಾ ಇದ್ದಾನೆ. ಏನಿಲ್ರಿ ಈ ಸಲ ಮುಂಗಾರಿ ಹೆಸರು ಹಾಕಿದ್ರಿ, ಹೆಸರು ಹಾಕಿ ಹೊಳ್ಳಿ ಕಡ್ಲಿ ಬಿತ್ತಿದ್ರು ಅವು ಸಿಡಿ ರೋಗ ಹುಟ್ಟಿಂದ ಚಲವಾಗಿದ್ದು ಹೊಳ್ಳಿ ಏನಾರು ಬಿಡವಲ್ರಿ ಒಟ್ಟಾದ. ಮತ್ತು ಅದಕ್ಕೆ ಏನು ನೀವು ಇದು ಮಾಡಿರಿ ಒಂದು ಅನುಕೂಲ ಮಾಡಿಕೊಟ್ರೆ ರೈತರ ಉಯ್ತಾರೆ. ಇಲ್ಲಾಂದ್ರೆ ಏನರ ಮಾಡ್ಕೊಂಡು ಊರು ಬಿಡ್ಬೇಕು ಅಂದ, ಇಲ್ಲಾಂದ್ರೆ ಗಿಡಕ್ಕೆ ಬರ್ಬೇಕು ಅಂದ ಆಕತ್ ನೋಡ್ರಿ ರೈತರದ್ದು. ಎಕರೆಗೆ 4 ಕ್ವಿಂಟಲ್ 5 ಕ್ವಿಂಟಲ್ ಬೇಯ್ತಿದ್ವಿ. ಈ ಸಲ 2 ಕ್ವಿಂಟಲ್ಲು ಆಗೋದು ಚಾನ್ಸ್ ಇಲ್ರಿ. ಈ ಸಲ 2 ಆಕತ್ತೇನು ಬರೋಸಿಲ್ರಿ. 12ನೇ ಭಾಗ ಹಿಂಗೆ ಸಿಡಿ ಬಂದು ಬತ್ರಿ. ಏನು ಮಾಡ್ಬೇಕ್ರಿ ರೈತ? ಈಗ 3 ಮೈ ಎಣ್ಣೆ ಹೊಡೆದಾನ್ರಿ, ಅದು ಇಲ್ಲ, ಎಲ್ಲ ನಾಶ. ಮತ್ತು ಈಗ ಹೊಲಕ್ಕೆ ಎಕರೆಗೆ ಕಮ್ಮಿ ಅಂದ್ರೆ ಬರೀ ಎಣ್ಣೆದ 10,000 ರೂಪಾಯಿ 12,000 ರೂಪಾಯ್ದು ಖರ್ಚು ಮಾಡಿದ್ರಿ ಒಂದೊಂದು ಎಕರೆಗೆ ಬರೀ ಎಣ್ಣೆದು. ಮತ್ತು ಬಿತ್ತಿದ್ದು ಗಾಡಿದು ಅದು ದೂರ ಹೋತ್ರಿ. ಒಟ್ಟು ಎಲ್ಲ ಕೂಡಿಸಿ ಎಕರೆಗೆ 20,000 ರೂಪಾಯಿ 25,000 ರೂಪಾಯಿ ಲೆಕ್ಕಕ್ಕೆ ಬರ್ತೈತೆ ರೀ ಅದು. ಆದರೆ ಏನು ಮಾಡ್ಬೇಕ್ರಿ ರೈತ? ಮುಂಗಾರಿ ಹೆಸರು ಮಳೆ ಹೆಚ್ಚಿಗೆ ಆಗಿ ಅದು ನಾಶ ಆಗೋತ್ರಿ. ಅದಕ್ಕೂ ಏನಿದು ಆಗಲಿಲ್ಲ. ಈಗ ಕಡ್ಲಿನ ಹೆಚ್ಚೆ ಎಲ್ಲೆಲ್ಲೇ ಸಾಲ ತಂದು ಏನೇನೋ ಮಾಡಿದ್ರು ಇದು ಅನುಕೂಲ ಇಲ್ಲ ರೀ ರೈತರಿಗೆ. ಏನು ಮಾಡ್ಬೇಕ್ರಿ ಸರ? ಎಲ್ಲ ರೈತಂದು ಭಾಳ ಪರಿಸ್ಥಿತಿ ಗಂಭೀರ ಆಗೈತೆ ರೀ. ಇದರ ಜೊತೆಗೆ ಏನಂದ್ರೆ ಈಗಾಗಲೇ ಬೆಳೆ ವಿಮೆ ತುಂಬಿದ್ದಾರೆ. ಈಗ ಬಹುತೇಕ ಕಡೆ ಹಿಂಗಾರು ಬೆಳೆಗೆ ಕಡಲೆ ಇರ್ಬೋದು, ಬೇರೆ ಬೇರೆ ಬೆಳೆಗಳು ಸಹ ರೈತ ಬೆಳೆ ವಿಮೆ ತುಂಬಿದ್ದಾನೆ. ಆದರೆ ಆ ಒಂದು ಬೆಳೆ ವಿಮೆ ಪರಿಹಾರ ಸಹ ನಮ್ಮ ರೈತರಿಗೆ ತಲುಪ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ರೈತರು ಆರೋಪ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಏನು ಬೆಂಬಲ ಬೆಲೆನೂ ಸಿಗೋದು ಡೌಟ್ ಅನ್ನೋ ಒಂದು ಅನುಮಾನನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಏನು ಬೆಂಬಲ ಬೆಲೆ ಪ್ರತಿ ಸಾರಿ ಏನಾಗುತ್ತೆ, ಬೆಳೆ ಬಂದ ಕೂಡಲೇ ಬೆಂಬಲ ಬೆಲೆಯೊಂದಿಗೆ ಒಂದು ಖರೀದಿ ಕೇಂದ್ರಗಳು ಆರಂಭಗೊಳ್ಳಲ್ಲ. ತಡವಾಗಿ ಆರಂಭಗೊಳ್ಳೋದ್ರಿಂದಾಗಿ ಅಷ್ಟೊತ್ತಿಗೆ ರೈತರು ಏನು ತಾವು ಬೆಳೆದಂತಹ ಮಾಲ್ನ APMCಯಲ್ಲಿ ಮಾರಾಟ ಮಾಡಿರ್ತಾರೆ. ಯಾವಾಗ ರೇಟ್ ಜಾಸ್ತಿ ಆಗಿರ್ತದೆ ಆ ಸಂದರ್ಭದಲ್ಲಿ ಆ ಒಂದು ರೇಟ್ ಅಂದರೆ ಮಾರ್ಕೆಟಿಗೆ ತೆಗೆದುಕೊಂಡು ಹೋಗೋಂಥ ಸಂದರ್ಭದಲ್ಲಿ ರೇಟ್ ಇಳಿಮುಖ ಆದಂಥ ಸಂದರ್ಭದಲ್ಲಿ ಲಾಸ್ ಆಗ್ತದೆ. ಹಾಗಾಗಿ ಈ ಬಾರಿ ಆದರೂ ಅಟ್ಲೀಸ್ಟ್ ಸಕಾಲಕ್ಕೆ ಒಂದು ಬೆಂಬಲ ಖರೀದಿ ಕೇಂದ್ರ ಆರಂಭಿಸಿ ಒಂದು ಬೆಂಬಲ ಬೆಲೆಯೊಂದಿಗೆ ಕಡಲೆ ಖರೀದಿ ಮಾಡಬೇಕನ್ನೋ ಒಂದು ಆಗ್ರಹ ರೈತರದಾಗಿದೆ. ಒಟ್ಟಾರೆ ಏನು ಸಿಡಿ ರೋಗ ಒಂದು ರೀತಿಯಲ್ಲಿ ರೈತರಿಗೆ ಬರಸಿಡ್ಲಿನಂತೆ ಬಡ್ದಿದೆ ಅಂತ ಹೇಳ್ಬೋದು. ಅದರಿಂದ ತತ್ತರಿಸಿ ಹೋಗಿದ್ದಾನೆ. ಅದರಿಂದ ರಕ್ಷಣೆ ಕೊಡಲಿಕ್ಕೆ ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ ರೈತರು. ಸರ್ಕಾರ ಏನಾದರೂ ಒಂದು ಕ್ರಮ ಕೈಗೊಂಡು ಸೂಕ್ತ ಪರಿಹಾರ ಕೊಡುವಂಥ ಕೆಲಸನ ಮಾಡಬೇಕಾಗಿದೆ. ಶಿವರಾಮ ನ್ಯೂಸ್ 18 ಹುಬ್ಬಳ್ಳಿ.